ಆಸ್ತಿ ವಿವಾದ ಆಗಾಗ ಮಹಾರಾಜರದ್ದು ಆಸ್ತಿ ವಿವಾದ ಬರ್ತಿರುತ್ತೆ ಅಂತ ನಾನು ಹೇಳ್ತೀನಿ. ಮಹಾರಾಜರು ತಮ್ಮೆಲ್ಲ ಚರಾಚರ ಆಸ್ತಿಯನ್ನು ಕೇಂದ್ರ ಸರ್ಕಾರಕ್ಕೆ ಬರ್ಕೊಟ್ಟಾಗ ವಲ್ಲಭಾಯ್ ಪಟೇಲರು ಮತ್ತು ಅವತ್ತಿನ ಮಂತ್ರಿಮಂಡಲ ಮಹಾರಾಜರ ಆಸ್ತಿ ಯಾವುದು, ಕೇಂದ್ರ ಸರ್ಕಾರಕ್ಕೆ ಸೇರಿದ್ದು ಯಾವುದು ಅಂತ 2 ಸಪ್ರೇಟ್ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಆ ಲಿಸ್ಟ್ನಲ್ಲಿ ಮಹಾರಾಜರಿಗೆ ಸೇರಿದ್ದು ಯಾವುದು ಅನ್ನೋದು ಇವತ್ತಿಗೂ ಮಹಾರಾಜರದ್ದೇ. ಕೇಂದ್ರ ಸರ್ಕಾರಕ್ಕೆ ಸೇರಿದ್ದು ಯಾವ್ದು ಕೇಂದ್ರ ಸರ್ಕಾರದ್ದೇ. ಈ ಮಹಾರಾಜರೇನು CFTRI ಮೈಸೂರು ಅರಮನೆಗಿಂತ 4 ಪಟ್ಟು ಸೊಗಸ ಇದೆ. ನೀವು ನೋಡ್ಬೇಕಾದ್ರೆ ಹೋಗಿ ಅರಮನೆ ಮಹಾರಾಜರು ಯಾವತ್ತು ಅದು ನಮ್ದು ಅಂದಿದ್ದಾರೆ? ಇಲ್ಲ, ಅದು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅಂಬಾವಿಲಾಸ ಅರಮನೆ ಸರ್ಕಾರಕ್ಕೆ ಸೇರಿದ್ದು, ಅದೇನು ಮಹಾರಾಜರು ನಮ್ದು ಅಂದಿದ್ದಾರೆ? ಇಲ್ಲ, ಅದ್ರ ಹಿಂದೆ ಇರುವಂಥ ಮನೆಗಳಲ್ಲಿ ಅವರು ವಾಸ ಇದ್ದಾರೆ. ಸೊ ಸ್ಪಷ್ಟ ಇದೆ, ಸ್ಪಷ್ಟವಾಗಿ ಒಂದು ಗೆರೆ ಎಳೆದಿದ್ದಾರೆ. ಮಹಾರಾಜರಿಗೆ ಸೇರಬೇಕಾದ್ದು, ಕೇಂದ್ರ ಸರ್ಕಾರಕ್ಕೆ ಸೇರಬೇಕಾದ್ದು ಅಂತ ಸ್ಪಷ್ಟವಾಗಿದೆ. ಈಗ ಮಹಾರಾಜರಿಗೆ ಸೇರಬೇಕಾದಂಥ ಪಟ್ಟಿಯಲ್ಲಿ ಏನೇನಿದೆ ಎಲ್ಲವೂ ಮಹಾರಾಜರದ್ದೇ. ಈಗ ಲಲಿತ ಮಹಲ್ ಅರಮನೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ರಾಜೇಂದ್ರ ವಿಲಾಸ್ ಅರಮನೆ ಮಹಾರಾಜರು ಇಟ್ಕೊಂಡಿದ್ದಾರೆ, ಅದು ಮಹಾರಾಜರಿಗೆ ಸೇರಿದ್ದು. ಹಾಗೆ ಯಾವ್ಯಾವ್ದು ಯಾರ್ಯಾರಿಗೆ ಸೇರಬೇಕು ಅಂತ ಮಹಾರಾಜರಿಗೆ ಬರ್ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದವರು ಒಂದು ಯಾದಿ ಮಾಡಿ ಕೊಟ್ಟಿದ್ದಾರೆ. ಸೊ ಆ ಲಿಸ್ಟಿನಲ್ಲಿ ಏನೇನಿದೆ ಅದು ಮಹಾರಾಜರಿಗೆ ಸೇರಿದ್ದು. ಈಗ ನಾವು ಅದನ್ನು ನೋಡ್ದಲ್ಲೇ ಇದು ನಮ್ಗೆ ಸೇರಿದ್ದು ಇದು ಅಂದರೆ ಅರ್ಥವಿಲ್ಲ. ಪಟ್ಟಿಯಲ್ಲಿ ಏನಿದೆ ಅದು ನಿಮ್ಮದು, ಮಹಾರಾಜರ ಪಟ್ಟಿಯಲ್ಲಿ ಏನಿದೆ ಅದು ಅವ್ರದ್ದು. ಸರ್, ನೀವು ಸಂಶೋಧನೆ ಮಾಡಿದ ಪ್ರಕಾರ ಚಾಮುಂಡಿ ಬೆಟ್ಟ ಮಹಾರಾಜರಿಗೆ ಸೇರೋದು? ಅದು ಈ ಪಟ್ಟಿ ಏನಿದೆ ಇದೆಯಲ್ಲ ಅದು ಮಹಾರಾಜರ ಹತ್ರನೇ ಇದೆ. ಅವ್ರ ಖಾಸಗಿ ಆಸ್ತಿ. ಈಗ ಏನಾಗುತ್ತೆ ಗೊತ್ತಾ, ಮಹಾರಾಜರ ಖಾಸಗಿ ಆಸ್ತಿ ಎಷ್ಟಿದೆ ಅಂತ ಮಹಾರಾಜರಿಗಷ್ಟೇ ಗೊತ್ತಿರುತ್ತೆ ಅಲ್ವಾ. ನಾವೊಂದು ಅಂದಾಜ್ ಮೇಲೆ ಇದು ಮಹಾರಾಜರದ್ದು ಅನ್ಬೋದು. ಇವತ್ತು ಅದು ಮೈಸೂರಿನ ಅಭಿಮಾನಿಯಾದ ನಾನು ನನ್ನ ಕಂಡಿದ್ದೆಲ್ಲ ಮಹಾರಾಜರದ್ದೇ ಅಂತೀನಿ.